ಬ್ಯಾಂಕ್ ಕೇವಲ ಇಲ್ಲಿ ಕಾಲೇಜ್ ಫೀಸ್ಗೆ ಮಾತ್ರ ಹಣ ಕೊಡುವುದಿಲ್ಲ, ಇವುಗಳಿಗೂ ಕೂಡ ಸಾಲ ಸಿಗಬಹುದು. 7.5 ಲಕ್ಷ ಅದಕ್ಕೂ ಮೇಲ್ಪಟ್ಟು ಸಾಲ ಇದ್ರೆ ಆಸ್ತಿ ಅಥವಾ ಇತರೆ ಭದ್ರತೆ ಬೇಕಾಗಬಹುದು. ಸಾಲ ತಗೊಂಡೇನೋ ಆಯ್ತು, ಆದ್ರೆ ತೀರ್ಸೋ ಮಾರ್ಗ ಯಾವ ರೀತಿ? ಕೆಲ್ಸವೇ ಇಲ್ಲ ಅಂದ್ರೆ ಏನಪ್ಪಾ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಭಾರತದಲ್ಲಿ ಉನ್ನತ ಶಿಕ್ಷಣದ ವೆಚ್ಚ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂಜಿನಿಯರಿಂಗ್, ಮೆಡಿಕಲ್, ಮ್ಯಾನೇಜ್ಮೆಂಟ್, ವಿದೇಶಿ ಶಿಕ್ಷಣ ಸೇರಿದ ಹಾಗೆ ಅನೇಕ ಕೋರ್ಸ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳ ಕನಸುಗಳಿಗೆ ಆಸರೆಯಾಗುವುದು ಎಜುಕೇಷನ್ ಲೋನ್. ಆದರೆ ಈ ಸಾಲವನ್ನು ಹೇಗೆ ಪಡಿಬೇಕು, ಯಾರು ಇದಕ್ಕೆಲ್ಲ ಎಲಿಜಿಬಲ್, ಹಾಗೆ ಯಾವ ದಾಖಲೆಗಳು ಬೇಕಾಗುತ್ತೆ, ಹಣವನ್ನು ವಾಪಸ್ ಅಂದರೆ ಮರುಪಾವತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಮಂದಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಎಜುಕೇಷನ್ ಲೋನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಎಜುಕೇಷನ್ ಲೋನ್ ಅಂತಂದ್ರೆ ಏನು ಇದನ್ನು ಹೇಳ್ತೀವಿ. ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಪಡೆಯುವಂತಹ ಸಾಲವನ್ನು ಎಜುಕೇಷನ್ ಲೋನ್ ಅಂತ ಕರೆಯಲಾಗುತ್ತೆ. ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ಈ ಸಾಲವನ್ನು ಕೊಡುತ್ತವೆ. ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಅಥವಾ ಉದ್ಯೋಗ ಸಿಕ್ಕಾದ ಮೇಲೆ ವಿದ್ಯಾರ್ಥಿ ಆ ಸಾಲವನ್ನು ಮರುಪಾವತಿ ಮಾಡಬೇಕು. ಇದೇ ಎಜುಕೇಷನ್ ಲೋನ್. ಆದರೆ ಯಾವ್ಯಾವ ಕೋರ್ಸ್ಗಳಿಗೆ ಎಜುಕೇಷನ್ ಲೋನ್ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಬೇಕಾದರೆ ಎಲ್ಲ ಶಿಕ್ಷಣ ಕೋರ್ಸ್ಗಳಿಗೂ ಸಾಲ ಸಿಗೋದಿಲ್ಲ. ಮಾನ್ಯತೆ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಿದ್ರೆ ಮಾತ್ರ ಸಾಮಾನ್ಯವಾಗಿ ಸಾಲ ಮಂಜೂರಾಗುತ್ತೆ. ಭಾರತದಲ್ಲಿ ಸಾಲ ಸಿಗೋ ಕೋರ್ಸ್ಗಳು ಯಾವ್ಯಾವು ಅಂತ ಹೇಳೋದಾದರೆ ಇಂಜಿನಿಯರಿಂಗ್, ಇದರಲ್ಲಿ BE ಅಥವಾ BTech ಕೂಡ ಇರುತ್ತೆ. ಮೆಡಿಕಲ್ ಅಂತ ಬಂದಾಗ MBBS, BDS, BAMS. ನರ್ಸಿಂಗ್, ಫಾರ್ಮಸಿ, ಲಾ ಅಂದರೆ LLB, MBA, MCA, ಚಾರ್ಟೆಡ್ ಅಕೌಂಟೆನ್ಸಿ ಅಂದರೆ CA, ಕಾಸ್ಟ್ ಅಕೌಂಟೆನ್ಸಿ ಅಂದರೆ CMA, ಕಂಪನಿ ಸೆಕ್ರೆಟರಿ ಅಂದರೆ CS, ಪಾಲಿಟೆಕ್ನಿಕ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ಪ್ರೊಫೆಷನಲ್ ಕ್ಲಾರಿಫಿಕೇಷನ್ ಕೋರ್ಸಸ್. ಹೀಗೆ ಇಂಥ ಒಂದು ಎಜುಕೇಷನ್ ಮಾಡಬೇಕು ಅಂದರೆ ಕೋರ್ಸ್ ಮಾಡಬೇಕು ಅಂದರೆ ಇದಕ್ಕೆಲ್ಲ ಸಾಲ ಸಿಗುತ್ತೆ. ಇನ್ನು ವಿದೇಶದಲ್ಲಿ ಅಧ್ಯಯನಕ್ಕೆ ಸಾಲ ಸಿಗುವಂಥ ಕೋರ್ಸ್ಗಳು ಯಾವ್ಯಾವು ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂದರೆ UG ಅಂತ ಹೇಳ್ತಾರಲ್ಲ ಅದು, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್, MS, MBA, ಮೆಡಿಕಲ್ ಕೋರ್ಸಸ್, ರಿಸರ್ಚ್ ಪ್ರೋಗ್ರಾಮ್ಸ್, ಪ್ರೊಫೆಷನಲ್ ಟ್ರೈನಿಂಗ್ ಕೋರ್ಸಸ್, ಈ ಥರದ ಕೋರ್ಸ್ಗಳಿಗೆ ಸಾಲ ಸಿಗುತ್ತೆ. ಹಾಗೆ ಯಾವ ವೆಚ್ಚಗಳಿಗೆ ಸಾಲ ಲಭ್ಯ ಆಗುತ್ತೆ ಅಂತ ನೋಡೋದಾದರೆ ಎಜುಕೇಷನ್ ಲೋನ್ ಮೂಲಕ ಯಾವ ವೆಚ್ಚಗಳನ್ನು ನಾವು ಭರಿಸಬಹುದು. ಬ್ಯಾಂಕ್ ಕೇವಲ ಇಲ್ಲಿ ಕಾಲೇಜ್ ಫೀಸ್ಗೆ ಮಾತ್ರ ಹಣ ಕೊಡೋದಿಲ್ಲ, ಇವುಗಳಿಗೂ ಕೂಡ ಸಾಲ ಸಿಗಬಹುದು. ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದ ಶುಲ್ಕ, ಹಾಸ್ಟೆಲ್ ಶುಲ್ಕ, ಪರೀಕ್ಷಾ ಶುಲ್ಕ, ಪುಸ್ತಕಗಳಾಗಿರ್ಬೋದು, ಮೆಟೀರಿಯಲ್, ಲ್ಯಾಪ್ಟಾಪ್ ಖರೀದಿ ಮಾಡೋದಾಗಿರ್ಬೋದು, ಲ್ಯಾಬ್ ವೆಚ್ಚ ಆಗಿರ್ಬೋದು, ಪ್ರಾಜೆಕ್ಟ್ ವೆಚ್ಚ, ವಿದೇಶಿ ಶಿಕ್ಷಣಕ್ಕೆ ವಿಮಾನ ಪ್ರಯಾಣಕ್ಕೆ ವೆಚ್ಚ ಆಗ್ಬೋದು, ಅಥವಾ ಶಿಕ್ಷಣಕ್ಕೆ ಅಗತ್ಯವಾದ ಇತರ ಖರ್ಚುಗಳೇನೇ ಇದ್ರೂ ಕೂಡ ಅಂಥದಕ್ಕೆ ಸಾಲ ಸಿಗುತ್ತೆ ಅಂತ ಅಂದರೆ ವೆಚ್ಚ ತೋರಿಸ್ಬೇಕು ಅಂದಾಗ. ಇನ್ನು ಎಜುಕೇಷನ್ ಲೋನ್ ಪಡೆಯೋದಕ್ಕೆ ಅರ್ಹತೆ ಏನು ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಈ ವಿದ್ಯಾರ್ಥಿ ಭಾರತೀಯ ನಾಗರಿಕರಾಗಿರಬೇಕು, ಮಾನ್ಯತೆ ಪಡೆದಿರುವಂಥ ಕಾಲೇಜ್ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡ್ಕೊಂಡಿರಬೇಕು, ಪ್ರವೇಶ ಪತ್ರ ಇರಬೇಕು, ಹಾಗೆ ಪೋಷಕರು ಅಥವಾ ಸಹ ಅರ್ಜಿದಾರ ಕೂಡ ಇರಬೇಕು ಅಂತ. ಬಹುತೇಕ ಬ್ಯಾಂಕ್ಗಳು ವಿದ್ಯಾರ್ಥಿಯ ಜೊತೆಗೆ ಪೋಷಕರನ್ನ ಅಂದರೆ ಅವರ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪಾಲಕರು ಇವರ ಆದಾಯದ ದಾಖಲೆಗಳನ್ನು ಬ್ಯಾಂಕ್ ವೆರಿಫಿಕೇಶನ್ ಮಾಡುತ್ತೆ. ಇನ್ನು ಎಷ್ಟು ಮೊತ್ತದ ತನಕ ಸಾಲ ಸಿಗುತ್ತೆ ಅಂತ, ಇದು ಬ್ಯಾಂಕ್ ಹಾಗೆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶ್ವಲಿ 4 ಲಕ್ಷದ ತನಕ, ಕೆಲವೊಂದು ಸಲ ಭದ್ರತೆ ಏನು ಬೇಕಾಗಿರೋದಿಲ್ಲ ಇದಕ್ಕೆ. 4 ಲಕ್ಷದಿಂದ 7.5 ಲಕ್ಷದ ತನಕ ಪೋಷಕರ ಗ್ಯಾರಂಟಿ ಇಲ್ಲಿ ಅತ್ಯಗತ್ಯವಾಗಿರುತ್ತೆ. 7.5 ಲಕ್ಷ ಅದಕ್ಕೂ ಮೇಲ್ಪಟ್ಟು ಸಾಲ ಇದ್ರೆ ಆಸ್ತಿ ಅಥವಾ ಇತರೆ ಭದ್ರತೆ ಬೇಕಾಗಬಹುದು. ಕೆಲವು ಬ್ಯಾಂಕ್ಗಳು ವಿದೇಶಿ ಶಿಕ್ಷಣಕ್ಕೆ 1 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಸಾಲವನ್ನು ಕೂಡ ಕೊಡುತ್ತವೆ. ಇನ್ನು ಯಾವ ದಾಖಲೆಗಳು ಬೇಕು ಈಗ ಸಾಲ ಪಡಿಬೇಕು ಅಂದರೆ ಎಜುಕೇಷನ್ ಲೋನ್ನ ಅಂತ ನೋಡೋದಾದರೆ ವಿದ್ಯಾರ್ಥಿಯ ದಾಖಲೆಗಳು ಯಾವ್ಯಾವು ಅಂದರೆ ಆಧಾರ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಅಂದರೆ ವಿದೇಶಿ ಶಿಕ್ಷಣಕ್ಕೆ ಹೋಗೋದಾದರೆ ಪಾಸ್ಪೋರ್ಟ್ ಬೇಕಾಗುತ್ತೆ, SSLC PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೆಯೇ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಉನ್ನತ ಶಿಕ್ಷಣಕ್ಕೆ ಹೋಗ್ತೀವಿ ಅಂತ ಅಂದರೆ. ಇನ್ನು ಅಡ್ಮಿಷನ್ ಲೆಟರ್, ಫೀಸ್ ಸ್ಟ್ರಕ್ಚರ್ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಹಾಗೆ ಪೋಷಕರ ದಾಖಲೆಗಳು ಕೂಡ ಬೇಕು. ಅವು ಯಾವ ರೀತಿ ಅಂತ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಸ್ಯಾಲ್ರಿ ಸ್ಲಿಪ್, ಫಾರ್ಮ್ 16, IT ರಿಟರ್ನ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಜೊತೆಗೆ ಆಸ್ತಿ ದಾಖಲೆಗಳು ಕೂಡ ಬೇಕಾಗುತ್ತೆ. ಅಂದರೆ ಅಗತ್ಯ ಇದ್ದರೆ
ಸಾಲದ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜಾಗದ ಖಾತೆ, RTC, ಸೇಲ್ ಡೀಡ್, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಹಾಗೆ ಎಜುಕೇಷನ್ ಲೋನ್ ಪಡೆಯೋ ವಿಧಾನ ಹೇಗೆ ಅಂತ ನೋಡೋದಾದ್ರೆ, ಫಸ್ಟ್ ಸ್ಟೇಜ್ನಲ್ಲಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡ್ಕೊಳ್ಬೇಕು. 2ನೇ ಸ್ಟೇಜ್ ಬಂದು ಬ್ಯಾಂಕ್ ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಯಾವ ಬ್ಯಾಂಕಲ್ಲಿ ಸಾಲ ಪಡಿತಿದ್ದೀವಿ ಅಂತ. ಇನ್ನು ಸ್ಟೇಜ್ 3ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ತದನಂತರದಲ್ಲಿ ಕೊನೆಯಲ್ಲಿ ದಾಖಲೆ ಪರಿಶೀಲನೆ ಆಗುತ್ತೆ. ನಂತರ ಹಣವನ್ನು ನೇರವಾಗಿ ಕಾಲೇಜಿಗೆ ವರ್ಗಾಯಿಸಲಾಗುತ್ತೆ. ಸಾಲ ತಗೊಂಡೇನೋ ಆಯ್ತು, ಆದ್ರೆ ತೀರ್ಸೋ ಮಾರ್ಗ ಯಾವ ರೀತಿ, ಸಾಲ ತೀರ್ಸೋದು ಯಾವಾಗ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೋರ್ಸ್ ಅವಧಿ 6 ತಿಂಗಳಿಂದ 1 ವರ್ಷ ಮೊರಟೋರಿಯಂ ಪೀರಿಯಡ್ ಅಂತ ಇರುತ್ತೆ. ಸೊ ಅಂದ್ರೆ ಆ ಅವಧಿಯಲ್ಲಿ ಸಾಲ ತೀರಿಸಬೇಕು ಅಂತಲ್ಲ. ಉದಾಹರಣೆಗೆ BTech 4 ವರ್ಷ ಇದ್ರೆ ನಂತರ 1 ವರ್ಷ ಮೊರಟೋರಿಯಂ, ಒಟ್ಟು 5 ವರ್ಷಗಳ ನಂತರ EMI ಶುರುವಾಗಬಹುದು. ಇನ್ನು ವಿದ್ಯಾರ್ಥಿಗೆ ಉದ್ಯೋಗ ಸಿಕ್ಕ ನಂತರ ಮಾಸಿಕ ಕಂತು ಮೂಲಕ ಸಾಲ ತೀರಿಸಬಹುದು. ಸಾಮಾನ್ಯವಾಗಿ 5 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ ಹೀಗೆ ಅವಧಿಯ ಆಯ್ಕೆ ಕೂಡ ಇರುತ್ತೆ. ಈ ಎಜುಕೇಷನ್ ಲೋನ್ ಮೇಲಿನ ತೆರಿಗೆ ಸೌಲಭ್ಯ ಯಾವ ರೀತಿ ಅಂತಂದ್ರೆ, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80E ಅಡಿಯಲ್ಲಿ ಶಿಕ್ಷಣ ಸಾಲದ ಬಡ್ಡಿ ಮೊತ್ತಕ್ಕೆ ತೆರಿಗೆ ವಿನಾಯಿತಿ ಸಿಗುತ್ತೆ. ಈ ಸೌಲಭ್ಯ ಗರಿಷ್ಠ 8 ವರ್ಷಗಳ ತನಕ ಸಿಗುತ್ತೆ. ಇದು ಬಡ್ಡಿ ಮೊತ್ತದ ಮೇಲೆ ಮಾತ್ರ ಅನ್ವಯಿಸುತ್ತೆ. ಇನ್ನು ಸಾಲ ಪಡೆಯೋದಕ್ಕೂ ಮುಂಚೆ ಗಮನಿಸಬೇಕಾಗಿರೋ ವಿಷಯಗಳು ಏನೇನು ಅಂದರೆ, ಕಾಲೇಜು ಮಾನ್ಯತೆ ಪಡೆದಿದ್ಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಬಡ್ಡಿ ದರ ಹೋಲಿಕೆಯನ್ನು ಮಾಡಬೇಕು. ಪ್ರೊಸೆಸಿಂಗ್ ಶುಲ್ಕ ಎಷ್ಟು ಅಂತ ಮೊದಲೇ ತಿಳ್ಕೊಳ್ಬೇಕು. ಹಾಗೆ ಮೊರಟೋರಿಯಂ ಪೀರಿಯಡ್ ಎಷ್ಟು ಅಂತಾನು ತಿಳ್ಕೊಳ್ಬೇಕು. EMI ಎಷ್ಟು ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕಬೇಕಾಗತ್ತೆ. ಸೊ ಅಗತ್ಯಕ್ಕಿಂತ ಹೆಚ್ಚು ಸಾಲ ಪಡೆಯೋದಕ್ಕೆ ಹೋಗಬಾರದು. ಇನ್ನು ಕೆಲಸ ಸಿಗದೇ ಇದ್ರೂ ಸಾಲ ತೀರಿಸಬೇಕಾ ಅಂತ ಕೆಲವರು ಕೇಳಬಹುದು. ಓದೋದಕ್ಕೆ ಸಾಲ ಮಾಡದೆ ಓದಿ ಕೆಲಸ ಸಿಗುತ್ತೆ ಆಮೇಲೆ ತೀರಿಸೋಣ ಅಂತ. ಕೆಲಸವೇ ಇಲ್ಲ ಅಂದರೆ ಏನಪ್ಪ ಅಂತ. ಎಜುಕೇಷನ್ ಲೋನ್ ಪಡ್ಕೊಂಡಿದ್ರೆ ಓದು ಮುಗಿಸಿದ ಮೇಲೆ ಕೆಲಸ ಸಿಗದೇ ಇದ್ರೂ ಸಾಲವನ್ನ ತೀರಿಸೋ ಜವಾಬ್ದಾರಿ ಇದ್ದೇ ಇರುತ್ತಲ್ವಾ. ಇದು ಅನೇಕ ವಿದ್ಯಾರ್ಥಿಗಳು ಹಾಗೆ ಪೋಷಕರಿಗೆ ಸರಿಯಾಗಿ ಗೊತ್ತೇ ಇರೋದಿಲ್ಲ. ಸಾಲದ ಮೊರಟೋರಿಯಂ ಅವಧಿ ಮುಗಿದಾದ ಮೇಲೆ ವಿದ್ಯಾರ್ಥಿಗೆ ಕೆಲಸ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಬ್ಯಾಂಕ್ಗೂ ಕೂಡ ಮುಖ್ಯವಾಗೋದಿಲ್ಲ. EMI ಪಾವತಿ ಶುರು ಮಾಡಬೇಕು. ವಿದ್ಯಾರ್ಥಿ ಅಥವಾ ಸಹ ಅರ್ಜಿದಾರ ಸಾಲ ತೀರಿಸಲೇಬೇಕಾಗತ್ತೆ. ಕೆಲಸ ಸಿಗದೇ ಇದ್ರೆ EMI ಕಟ್ಟೋದಕ್ಕಾಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗೆ ಮಾಹಿತಿ ಕೊಡಬೇಕು. ಕೆಲವು ಬ್ಯಾಂಕ್ಗಳು EMI ಮರುನಿಗದಿ ಮಾಡಬಹುದು, ಅಥವಾ ಸಾಲದ ಅವಧಿಯನ್ನು ಜಾಸ್ತಿ ಮಾಡಬಹುದು, ಅಥವಾ ತಾತ್ಕಾಲಿಕ ರಿಲೀಫ್ ಕೂಡ ಕೊಡಬಹುದು. ಹಾಗೆ ಬಡ್ಡಿ ಮಾತ್ರ ಪಾವತಿಸೋ ಅವಕಾಶವನ್ನು ಕೂಡ ಕೊಡಬಹುದಾಗುತ್ತೆ. ಆದರೆ ಇದು ಬ್ಯಾಂಕ್ನ ನೀತಿ ಮತ್ತು ಪ್ರಕರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಹುತೇಕ ಶಿಕ್ಷಣ ಸಾಲಗಳಲ್ಲಿ ವಿದ್ಯಾರ್ಥಿ ಮುಖ್ಯ ಸಾಲಗಾರ, ಹಾಗೆ ತಂದೆ ಅಥವಾ ತಾಯಿ ಕೋ-ಬಾರೋವರ್. ಹೀಗಾಗಿ ವಿದ್ಯಾರ್ಥಿಗೆ ಕೆಲಸ ಸಿಗದೇ ಇದ್ರೆ ಬ್ಯಾಂಕ್ ಪೋಷಕರಿಂದ ಹಣ ವಸೂಲಿ ಮಾಡಬಹುದಾಗುತ್ತೆ. ಸಾಲ ತೀರಿಸದೇ ಇದ್ರೆ ಸಿಬಿಲ್ ಸ್ಕೋರ್ ಕೂಡ ಹಾಳಾಗುತ್ತೆ. ವಿದ್ಯಾರ್ಥಿ ಹಾಗೆ ಪೋಷಕರಿಬ್ಬರ ಕ್ರೆಡಿಟ್ ಸ್ಕೋರ್ ಮೇಲೆ ಇದು ಎಫೆಕ್ಟ್ ಮಾಡಬಹುದು. ಮುಂದೆ ಮನೆ ಸಾಲನೋ ಅಥವಾ ವಾಹನ ಸಾಲನೋ ವೈಯಕ್ತಿಕ ಸಾಲ ಪಡಿಬೇಕು ಅಂದರೆ ತುಂಬ ಕಷ್ಟ ಆಗಬಹುದು. ಬ್ಯಾಂಕ್ ನೋಟಿಸ್ ಕಳಿಸಬಹುದು. ದೀರ್ಘಕಾಲ EMI ಕಟ್ಟದೇ ಇದ್ರೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು. ಸೊ 7.5 ಲಕ್ಷಕ್ಕಿಂತ ಹೆಚ್ಚಿನ ಸಾಲಕ್ಕೆ ಆಸ್ತಿ ಭದ್ರತೆ ಏನಾದರೂ ಇಟ್ಟಿದ್ರೆ ಫೈನಲ್ ಸ್ಟೇಜ್ನಲ್ಲಿ ಬ್ಯಾಂಕ್ ಆ ಆಸ್ತಿಯನ್ನು ವಶಪಡಿಸಿಕೊಳ್ಳೋ ಪ್ರಕ್ರಿಯೆ ಕೂಡ ಶುರುವಾಗಬಹುದು. ಸರ್ಕಾರದ ರಿಯಾಯಿತಿ ಇದೆಯಾ ಇದಕ್ಕೆ ಅಂತ ಕೆಲವರು ಕೇಳಬಹುದು. ಕೆಲವು ಸಂದರ್ಭಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಬಡ್ಡಿ ಸಬ್ಸಿಡಿ ಸಿಗಬಹುದು. ಆದರೆ ಸಾಲದ ಮೂಲ ಮೊತ್ತ ಸಂಪೂರ್ಣ ಮನ್ನಾ ಆಗುತ್ತೆ ಅಂತ ಭಾವಿಸೋದು ಮಾತ್ರ ತಪ್ಪು. ಸೊ ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಏನಂತಂದ್ರೆ, ಬಹಳ ಮಂದಿ ಕೆಲಸ ಸಿಕ್ಕ ಮೇಲೆ ಕಟ್ಟಬಹುದು ಅಂತ ಅಂದ್ಕೊಂಡೇ ದೊಡ್ಡ ಮೊತ್ತದ ಸಾಲ ಪಡ್ಕೊಳ್ತಾರೆ. ಆದರೆ ಬ್ಯಾಂಕ್ ದೃಷ್ಟಿಯಲ್ಲಿ ಇದು ಒಂದು ಸಾಮಾನ್ಯ ಸಾಲ. ಹೀಗಾಗಿ ಉದ್ಯೋಗಾವಕಾಶ ಹೆಚ್ಚಿರೋ ಕೋರ್ಸ್ ಆಯ್ಕೆ ಮಾಡಬೇಕಾಗತ್ತೆ. ಅಗತ್ಯಕ್ಕಿಂತ ಹೆಚ್ಚು ಸಾಲವನ್ನು ಪಡ್ಕೊಳ್ಬಾರ್ದು. EMI ಎಷ್ಟು ಬರುತ್ತೆ ಅಂತ ಮೊದಲೇ ಲೆಕ್ಕ ಹಾಕಬೇಕು. ಪೋಷಕರ ಆದಾಯ ಹಾಗೆ ಮರುಪಾವತಿ ಸಾಮರ್ಥ್ಯವನ್ನು ಗಮನಿಸಿ ಎಜುಕೇಷನ್ ಲೋನ್ ಪಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲವನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗತ್ತೆ. ಸೊ ಎಜುಕೇಷನ್ ಲೋನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.